ಸಮಸ್ತ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಲತಾ ಸೋಮಶೇಖರ್ ಮಾಡುವಂತಹ ಎಲ್ರಿಗೂ ವಿಜಯದಶಮಿ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ನಮ್ಮೂರಲ್ಲಿ ವಿಜಯದಶಮಿ ಆಯುಧ ಪೂಜೆ ಮಾಡಿಸೋದು ಅದ್ಭುತ. ಅವತ್ತಿನ ದಿನ ನೋಡೋಕೆ ಎರಡು ಕಣ್ಣು ಸಾಲದು. ಯಾಕಂದರೆ ಚಾಮುಂಡೇಶ್ವರಿ ನಮ್ಮ ಮೈಸೂರಲ್ಲಿ ನೋಡ್ದಂಗೆ ಆಗುತ್ತೆ. ಅವತ್ತು ನಮ್ಮ ತಾಯಿ ಮಾರಮ್ಮ ತಾಯಿ ಅಂಬಾರಿಲಿ ಇರಬೇಕಾದಾಗ ನಾವು ಎಲ್ರಿಗೂ ಅದು ಮೈ ರೋಮಾಂಚನವಾದಂತಹ ಒಂದು ದೃಶ್ಯ. ಅಷ್ಟು ತುಂಬ ಇಲ್ಲಿಂದ ಎಲ್ಲರೂ ಮುಖಂಡರುಗಳು ಎಲ್ಲ ಈ ತಾವರೆಕೆರೆ ಗ್ರಾಮಸ್ಥರು ಒಗ್ಗಟ್ಟಾಗಿ ನಿಂತು ಆ ತಾಯಿಗೆ ಒಂದು ಸೇವೆ ಮಾಡ್ತಾರಲ್ಲ ಭಾಗ್ಯ, ಅದು ಯಾರಿಗೂ ಬರೋದಿಲ್ಲ. ಅದು ನನಗೆ ಹೇಳೋಕ್ಕೂ ಆಗೋದಿಲ್ಲ, ಅಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ತಾವರೆಕೆರೆಯಲ್ಲಿ ಎಲ್ಲ ವಿಜಯದಶಮಿ ಆಯುಧ ಪೂಜೆ ಅಂತನೆಲ್ಲ ಒಂದು ದೇವ್ರ ಕಾರ್ಯ ಅಂತ ಬಂದಾಗ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಆ ತಾಯಿ ಸೇವೆ ಮಾಡೋದು ಒಂದು ನಾನು ನೋಡಿದ್ದೀನಿ. ಜೊತೆಗೆ ಊರೊಬ್ಬರು ಅಷ್ಟೇ ಆಯುಧ ಪೂಜೆ, ವಿಜಯದಶಮಿ, ಚಂಡಿಕಾ ಹೋಮ ಇರ್ಬೋದು, ಇಂಥ ಹಲವಾರು ಪೂಜಾ ಕಾರ್ಯಕ್ರಮಗಳಿರ್ತಾವಲ್ಲ, ಬಹಳ ಅದ್ಭುತವಾಗಿ ನಡೀತಾ ಇರುತ್ತೆ ನಮ್ಮ ತಾವರೆಕೆರೆಯಲ್ಲಿ. ದಸರಾ ಅಂತ ಅಂದರೆ ಈಗ ನಾವು ಚಿಕ್ಕ ಮಕ್ಕಳು ಇದ್ದಾಗ ನಮಗೆ ಅಷ್ಟೊಂದು ದಸರಾ ಅಂತ ನಮ್ಗೆ ಗೊತ್ತಿರಲಿಲ್ಲ. ದಸರಾ ಹಬ್ಬ, ದಸರಾ ರಜಾ ಅಷ್ಟೇ ನಮ್ಗೆ ಮೈಂಡ್ ಸೆಟ್ ಇರ್ತಿದ್ದು. ಸೊ ಈಗ ಕಾಲಜ್ಞಾನ ಬೆಳೀತಾ ದಸರಾ ಹಬ್ಬ, ಆಯುಧ ಪೂಜೆ ಬಹಳ ವಿಭಿನ್ನವಾಗಿ ಬೇರೆ ಕಡೆ ಎಲ್ಲ ತುಂಬಾ ಬಹಳ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ದಸರಾ ಹಬ್ಬ ಸೊ ಇವತ್ತಿಂದ ಹಿಡಿದು ನವರಾತ್ರಿ 9 ದಿನಗಳವರೆಗೆ ಒಂದು ದಿನ ಒಂದೊಂದು ಥರ ಆ ದೇವಿಗೆ ಅಲಂಕಾರಗಳನ್ನ ಮಾಡ್ತಾರೆ. ಮಾರಮ್ಮ ತಾಯಿ ಅಂತ ಇಲ್ಲಿ ನಮ್ಮ ಮಾಡಿದ್ರೆ ಬೇರೆ ಹಳ್ಳಿಗಳ ಕಡೆ ಎಲ್ಲ ಅದೇ ಆದಂತಹ ಗ್ರಾಮ ದೇವತೆಗೆ ಅವರದೇ ಆದಂತಹ ಒಂದು ರೀತಿಯಂಥ ಪೂಜಾ ವಿಧಿವಿಧಾನಗಳು, ವಸ್ತ್ರ ವೈಡೂರ್ಯಗಳು, ಆಭರಣಗಳನ್ನು ಧರಿಸಿ ಆ ಅಲಂಕಾರನ ಮಾಡ್ತಾರೆ. ಇದು ತುಂಬಾ ಖುಷಿ. ಮತ್ತು ಮನೆಗಳಲ್ಲೂ ಅಷ್ಟೇ ನಾವು ಹೆಚ್ಚಿನಾಗಿ ಮಹಿಳೆಯರು ಮನೆಯೆಲ್ಲ ಅಲಂಕಾರ ಮಾಡಿ ಗೊಂಬೆಗಳನ್ನ ಕೂರಿಸ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ಥರ ಬಣ್ಣದ ಬಟ್ಟೆಗಳನ್ನ ತೋರಿಸ್ತೀವಿ. ಅದು ಒಂದು ನಮಗೆ ಖುಷಿ ಆಗ್ತಾ ಇರುತ್ತೆ. ಈಗ ಮೈಸೂರಲ್ಲಿ ರಾಜರ ಕಾಲದಲ್ಲಿ ಬೊಂಬೆಗಳನ್ನ ಕೂರಿಸಿ ಒಂದೊಂದು ಬೊಂಬೆಗೂ ಒಂದೊಂದು ಆದಂತಹ ಒಂದು ಕಥೆಗಳನ್ನು ಇರ್ತಿತ್ತು. ಸೊ ಈಗ ಮಕ್ಕಳಿಗೆ ಈಗಿನ ವಿಜ್ಞಾನದ ಮಕ್ಕಳುಗಳಿಗೆ ಏನು ಗೊತ್ತಿರಲ್ಲ. ಈಗ ದಸರಾ ಟೈಮಲ್ಲಿ ಒಂದೊಂದು ಗೊಂಬೆಗಳಲ್ಲಿ ಒಂದೊಂದು ಕಥೆ ಹೇಳ್ತಾ ಹೋಗ್ತಾ ಮನೆಗಳಲ್ಲಿ ಹಿರಿಯರು, ಅಜ್ಜಿ ತಾತ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಿಗೆ ಪ್ರತಿಯೊಂದನ್ನು ಸಹ ಮೈಸೂರು ಸಂಸ್ಥಾಪಕರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡ್ತಾ ಇದ್ದಾರೆ. ಸೊ ಇದರಿಂದ ಮಕ್ಕಳಿಗೆ ತಿಳ್ಕೊಳ್ತಾ ಇರ್ತಾರೆ. ಇದ್ರ ಜೊತೆಗೆ ಈಗ ನಾವು ಮೈಸೂರನ್ನ ನೋಡಬೇಕು, ಮೈಸೂರಲ್ಲಿ ದಸರಾ ಯಾವ ಥರ ಆಚರಣೆ ಮಾಡಬೇಕು ಅಂತ ನಾವು ಕಾಯ್ತಾ ಇರ್ತಿದ್ದೋ. ಸೊ ಇಂದಿನ ದಿನಗಳಲ್ಲಿ ನಮಗೆ ಕೇಳ್ತಿದ್ವಿ ಅಷ್ಟೇ, ಬಟ್ ನೋಡ್ತಿರಲಿಲ್ಲ. ಈಗ ಎಲ್ಲ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ತುಂಬ ಪ್ರಸಿದ್ಧವಾಗಿದೆ. ನಾವು ಅಲ್ಲಿ ಹೋಗಿಲ್ಲ ಅಂದ್ರೂ ಟಿವಿಗಳಲ್ಲಿ ನಾವು ನೋಡ್ತೀವಿ ಮೈಸೂರಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೆ. ಅಂಬಾರಿಗಳಲ್ಲಿ ನೋಡ್ತೀವಿ, ಮತ್ತು ಪ್ರತಿಯೊಂದನ್ನು ಶಿಲೆಗಳಲ್ಲಿ, ವಾಹನಗಳಲ್ಲಿ ಎಲ್ಲ ನಾವು ಭಿತ್ತಿಪತ್ರಗಳನ್ನು ಮುಖಾಂತರ ನಾವು ನೋಡ್ತಾ ಇರ್ತೀವಿ. ಆಮೇಲೆ ನಾವು ಅಲ್ಲಿ ಹೋಗೋಕ್ಕಾಗಲಾದ್ರೂ ಇಲ್ಲಿ ನಮ್ಮ ತಾವರೆಕೆರೆಯಲ್ಲೂ ಸಹ ನಾವು ಮೈಸೂರನ್ನೇ ಅಂತ ಅಂದ್ಕೊಂಡು ಮೈಸೂರು ಸಂಸ್ಥಾನದಲ್ಲಿ ನಾವು ಮಾರಮ್ಮನ, ನಾವು ಚಾಮುಂಡೇಶ್ವರಿನ ಯಾವ ಥರ ಅಂಬಾರಿಯಲ್ಲಿ ನಾವು ಒಂದು ಮೆರವಣಿಗೆ ಮಾಡ್ತೀವಲ್ಲ, ಅದೇ ನಮ್ಮ ಮಾರಮ್ಮನ ಚಾಮುಂಡೇಶ್ವರಿನ ಅಂತ ತಿಳ್ಕೊಂಡು ನಾವು ನಾವು ಒಳ್ಳೆ ಪೂಜೆಯಲ್ಲಿ ನಾವು ಇರ್ತೀವಿ. ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಗೆ ಏನಪ್ಪ ಅಂತಂದರೆ ಆ ತಾಯಿ ಚಾಮುಂಡೇಶ್ವರಿ, ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ತಾಯಿ, ಕಳಾಪ್ಸಂಗಳು, ದೇವತೆಗಳ ಎಲ್ರಿಗೂ ಅಷ್ಟೇ, ನಮಗೆ, ನಮ್ಮ ಇಡೀ ಪಂಚಾಯತಿಗೆ, ಸ್ಟಾಫ್ಗಳಿಗೆ, ಈ ಊರಿನ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನಮ್ಮ ಊರಿನ ಗ್ರಾಮಸ್ಥರಿಗೆ, ಎಲ್ಲ ಯುವ ಮುಖಂಡರುಗಳಿಗೆ, ನಮ್ಮ ಸುತ್ತಮುತ್ತಲ ಹಳ್ಳಿಯಂತೆ ಎಲ್ಲರೂ ಗ್ರಾಮಸ್ಥರುಗಳಿಗಾಗಿ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಮೃದ್ಧಿಯಾಗಿ ಒಂದು ಕಾರ್ಯವನ್ನು ಮಾಡ್ಕೊಂಡ್ಬರೋ ಭಾಗ್ಯ ಕೊಡಲಿ, ನನಗೂ ಒಂದು ಆಡಳಿತ ಮಾಡೋದ ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಹೇಳ್ತಾ ಆ ತಾಯಿ ಚಾಮುಂಡೇಶ್ವರಿ ನಾನು ಬಿಡ್ಕೊತೇನೆ. ಮತ್ತೊಮ್ಮೆ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ ತಾಯಿ ಚಾಮುಂಡೇಶ್ವರಿ ನಮಗೆ ಶಕ್ತಿ ಕೊಡಲಿ, ಇಲ್ಲಿನ ಗ್ರಾಮಸ್ಥರಿಗೂ ಹಾಗೂ ನಾನು ಇಲ್ಲಿ ಎಷ್ಟು ಕೆಲಸ ಮಾಡ್ತಿದ್ದೀನಿ ಇನ್ನೂ ಮತ್ತಷ್ಟು ಕೆಲಸ ಮಾಡಿ ಅಂತ ತಾಯಿ ಚಾಮುಂಡೇಶ್ವರಿ ಮಾರಮ್ಮ ತಾಯಿ ಮತ್ತಷ್ಟು ಶಕ್ತಿ ಕೊಡಲಿ. ನಮ್ಮನ್ನು ಬೆಳೆಸಂತಹ ನಮ್ಮ ಶಾಸಕರು, ಸೋಮಶೇಖರು ಸಹ ಅವ್ರಿಗೂ ಸಹ ಶಕ್ತಿ ಕೊಡಲಿ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಗ್ರಾಮ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಚಾಮುಂಡೇಶ್ವರಿ ಮಾರಮ್ಮ ತಾಯಿ, ಕಳಾಪ್ಸಂಗಳು.